जलाशयातून धारवाड औद्योगिक क्षेत्राला पाणी सोडण्याच्या विषयावर सरकार, जिल्हा प्रशासन आणि जिल्हा प्रभारी मंत्री यांनी स्पष्टता द्यावी। आम्हाला या प्रकल्पाचा विरोध आहे असे माजी मुख्यमंत्री आणि खासदार जगदीश शेट्टर यांनी सांगितले। बुधवारी बेळगावच्या कार्यालयात पत्रकारांशी बोलताना त्यांनी स्पष्ट केले की बेळगावच्या पिण्याच्या पाण्याला अडचण येईल, त्यामुळे हिडकल जलाशयातील पाणी धारवाड औद्योगिक क्षेत्राला देण्यास मी विरोध करतो। हिडकल जलाशयातील पाणी पुरवठ्याच्या कामासंदर्भात जिल्हाधिकाऱ्यांसोबत बैठक घेणार आहे। प्रत्येक प्रश्नाला मी उत्तर देऊ शकत नाही, याबाबत जिल्ह्यातील नेत्यांनी खुलासा करावा असंही ते म्हणाले। ಬೆಳಗಾವಿ ಹಿಡಕಲ್ ಡ್ಯಾಮ್ನಿಂದ ಧಾರವಾಡಕ್ಕೆ ನೀರು ಬಿಡುವ ವಿಚಾರಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತದೆ ಬೆಳಗಾವಿ। ಮೊಟ್ಟ ಮೊದಲು ನಾಡಿನ ಜನತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಈ ಒಂದು ಜಯಂತಿಯ ಶುಭ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರ್ತಿದ್ದೀನಿ। ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ರೀತಿ ಹಿಂದೂ ಸಮಾಜದ ಬಗ್ಗೆ ಅದನ್ನು ಒಗ್ಗಡಿಸಲಿಕ್ಕೆ ಒಂದು ಶಕ್ತಿ ತುಂಬಲಿಕ್ಕೆ ಏನು ಹೋರಾಟ ಮಾಡಿದರೋ ಅದು ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶನ ಮತ್ತು ಸ್ಫೂರ್ತಿ। ಅವರ ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಂದೆ ನಡೆಯೋಣ, ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ। ಮತ್ತು ಈಗೇನು ತಾವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ, ಈ ಒಂದು ಘಟಪ್ರಭಾವದಿಂದ ಇದರಿಂದ ಹಿಡಕಲ್ ಡ್ಯಾಮ್ನಿಂದ ಇಂಡಸ್ಟ್ರಿಯಲ್ ಏರಿಯಾಗೆ ನೀರು ಬಿಡಬೇಕು ಅನ್ನುವಂಥದ್ದು, ಧಾರವಾಡದ ಇಂಡಸ್ಟ್ರಿಯಲ್ ನೀರು ಬಿಡಬೇಕು ಅನ್ನುವಂಥದ್ದು, ಅದಕ್ಕೆ ನಾನು ಹಿಂದೂ ಹೇಳಿದ್ದೀನಿ, ನಮಗೆ ನೀರು ಕಡಿಮೆ ಮಾಡಿಕೊಂಡು ಅಲ್ಲಿ ಕೊಡುವಂಥ ಪ್ರಶ್ನೆಯೇ ಇಲ್ಲ। ಅದ್ರ ಬಗ್ಗೆ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು। ನಾನು ಹಿಂದೊಮ್ಮೆ ವಿಚಾರ ಮಾಡಿದಾಗ ಅದಕ್ಕೆ ಪರ್ಮಿಷನು ಕೊಟ್ಟಿಲ್ಲ, ಪರ್ಮಿಷನ್ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ನಮ್ಮ ಅಧಿಕಾರಿಗಳು ಕೆಲವರು ಹೇಳಿದರು। ಅದಕ್ಕೆ ನಾನು ಸರ್ಕಾರ ಅಧಿಕಾರಿಗಳು, ಇಲ್ಲಿದ್ದಂಥ ಮಂತ್ರಿಗಳು ಅವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು। ಒಂದು ಸಲ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದರೆ ಅದನ್ನು ನೀವು ಅದನ್ನು ಲೈನ್ ಹಾಕಲಿಕ್ಕೆ ಬರೋದಿಲ್ಲ। ಹೀಗಾಗಿ ಅದರ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ಮಾಡಬೇಕು ಮತ್ತು ಯಾವ ಹಿನ್ನೆಲೆಯಲ್ಲಿ ನೀರು ಕೊಡ್ತಾಯಿದ್ದೇವೆ, ಎಷ್ಟು ಕ್ವಾಂಟಿಟಿ ಕೊಡ್ತಾಯಿದ್ದೇವೆ ಅನ್ನುವಂಥದ್ದನ್ನು ಕ್ಲಿಯರ್ಫೈ ಮಾಡಬೇಕು। ಆವಾಗ ಜನರಿಗೆ ಇದಾಗ್ತದೆ। ಇಲ್ಲಿಕಂದರೆ ಜನರಲ್ಲಿ ಗೊಂದಲ ನಿರ್ಮಾಣ ಆಗಿದೆ ಮತ್ತು ನಮಗೆ ಸರಿಯಾಗಿ ಕುಡಿಯೋ ನೀರನ್ನು ಸಿಗ್ತಾ ಇಲ್ಲ, ಇನ್ನು ಬೇರೆ ಕಡೆ ಯಾಕೆ ಕಳಿಸ್ತೀರಿ, ಇನ್ನೂ ಎಕ್ಸೆಸ್ ನೀರಿದ್ದರೆ ಬೇರೆ ಅಡ್ಡಿ ಇಲ್ಲ, ಆದರೆ ಒಂದು ಸ್ಪಷ್ಟೀಕರಣ ಸಾರ್ವಜನಿಕವಾಗಿ ಒಂದು ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು। ಅದು ಎಲ್ಲೇ ಒಂದು ಕೊರತೆ ರಾಜ್ಯ ಸರ್ಕಾರದಲ್ಲಿ ಆಗಿದೆ, ಮಂತ್ರಿಗಳಿಂದ ಆಗಿದೆ। ಮಾಜಿ ಮುಖ್ಯಮಂತ್ರಿಗಳು, ಬಹಳಷ್ಟು ಅನುಭವಿ ರಾಜಕಾರಣಿಗಳು ಈ ವಿಚಾರದಲ್ಲಿ ತಮ್ಮ ಸ್ಪಷ್ಟವಾದ ಸಂದೇಶ ಏನಂದ್ರೆ ಅಲ್ಲ ಇಲ್ಲ ನೋಡಿ, ಇದರ ನೋಡಿ ಪರ ವಿರೋಧ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ ಇಲ್ಲಿ। ನಾವು ಒಪ್ಕೊತೀನಿ ರೀ, ಇಲ್ಲೇ ನಮಗೆ ಕಡಿಮೆ ಮಾಡಿ ನಮಗೆ ಕುಡಿ ನೀರಿಗೆ ತೊಂದರೆ ಆಗಿ ಬೇರೆ ಕಡೆ ನೀರು ಕಳಿಸೋದನ್ನು ನಾವು ವಿರೋಧ ಮಾಡ್ತೀನಿ। ಅದಕ್ಕೆ ಅದನ್ನು ಸ್ಪಷ್ಟೀಕರಣ ನಿಮಗೆ ಕೊರತೆ ಆಗಿದ್ದು ಇಲ್ಲ ಅನ್ನೋದು ಸ್ಪಷ್ಟೀಕರಣ ಯಾರು ಮಾಡಬೇಕು? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಲ್ಲ, ಆಮೇಲೆ ಜಿಲ್ಲೆಯಲ್ಲಿ ಇದ್ದಂಥ ಮಂತ್ರಿಗಳು ಮಾಡಬೇಕಲ್ಲ, ರಾಜ್ಯ ಸರ್ಕಾರ ಮಾಡಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಸಚಿವರು ಮಾಡಬೇಕಲ್ಲ। ಇನ್ನೂವರೆಗೆ ಯಾರೂ ಮಾತಾಡಲಿಕ್ಕೆ ತಯಾರಿಲ್ಲ। ಅದಕ್ಕಾಗಿ ನಮಗೆ ನೀರಿನ ಕೊರತೆಯಾಗಿ ಬೇರೆ ಕಡೆ ಕಳಿಸುವಂಥದ್ದು ಬೇಡ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ। ಕರೆಕ್ಟ್ ರೀ, ಇಲ್ಲೇ ಜನಪ್ರತಿನಿಧಿ ಜಗದೀಶ್ ಶೆಟ್ಟರ್ ಒಬ್ಬರೇ ಇಲ್ಲ, ಭಾಳಷ್ಟು ಜನ ಜನಪ್ರತಿನಿಧಿಗಳಿದ್ದಾರೆ। ಅದಕ್ಕೆ ನಾವು ಒಂದೇ ಒಂದು ನನ್ನ ಸ್ಪಷ್ಟ ನಿಲುವು ಅಂತಂದರೆ ನಮ್ಮ ಜನರಿಗೆ ಕೊರತೆಯಾಗಿ ಅದು ಇರಬಹುದು। ನೀವು ನೋಡ್ರಿ, ಇವತ್ತು ಇಲೆಕ್ಟ್ ಮಾಡಿದ್ದಾರೆ, ಇವತ್ತು ಇಲ್ಲಿ ಹಿತಾಸಕ್ತಿ ಸಲುವಾಗಿ ನಾನು ಕಾಪಾಡಲಿಕ್ಕೆ ಎಲ್ಲ ರೀತಿ ನಾನು ತಯಾರಿದ್ದೇನೆ ಮತ್ತು ಆ ಹಿನ್ನೆಲೆಯಲ್ಲಿ ನಾನು ಹಿಂದಿನ ಮೊದಲೇಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ। ಅದಕ್ಕೆ ಉಳಿದವ್ರದ್ದು ಸರ್ಕಾರ ನಡೆಸುವಂಥವ್ರು ಯಾರಿದಾರಲ್ಲ, ದೇ ಹ್ಯಾವ್ ಟು ಆನ್ಸರ್। ನಾನು ಹೇಳ್ತೀನಿ, ಈ ರೀತಿ ನಮಗೆ ತೊಂದರೆಯಾಗಿ ಬೇರೆ ಕಡೆ ಕೊಡುವಂಥದ್ದು ಬೇಡ ಅಂತ ನಾನು ಸ್ಪಷ್ಟವಾದಂಥ ನನ್ನ ಅಭಿಪ್ರಾಯ। ನೋಡ್ರಿ ಅದಕ್ಕೆ ನಾ ಬೇರೆಯವ್ರಿಗೆ ನೋಡಿ, ನೀವು ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ರಪ್ಪ, ನನ್ನ ನಿಲುವು ಇದೆ, ನಂದು ಸ್ಪಷ್ಟ ನಿಲುವು ಇದೆ ನೋಡ್ರಿ। ನಮಗೆ ತೊಂದರೆಯಾಗಿ ನೀರು ಕೊಡೋದ್ರೆ ವಿರೋಧ ಮಾಡ್ತೀವಿ ನಾವು। ಅಲ್ಲ, ಅದಕ್ಕೆ ನಿಮಗೆ ತೊಂದರೆ ಆಗಿದೆ ಅಂತ ಹೇಳೋದು ಯಾರು? ಮಿನಿಸ್ಟರ್ ಹೇಳಬೇಕಲ್ಲ, ಸಂಬಂಧಪಟ್ಟಂಥ ಇಲಾಖೆಯವರು ಹೇಳಬೇಕಲ್ಲ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹೇಳಬೇಕಲ್ಲ, ಅಂದ್ರೆ ಸ್ಪಷ್ಟೀಕರಣ ಕೊಡಲಿಕ್ಕೆ ತಯಾರಿಲ್ಲ। ಯಾವುದೇ ಜಲಾಶಯ ಇದ್ರೂ ಕೂಡ ಕೈಗಾರಿಕೆ ಪ್ರದೇಶಕ್ಕೆ ಇಂತಿಷ್ಟು ನೀರು ಕೊಡ್ಬೇಕಂತ ಹೇಳಿ ಸೊ ಆ ನಿಟ್ಟಿನಲ್ಲಿ ನಾವು ಏನು ಮಾಡಕ್ ಬರಲ್ಲ ಅಂತ ಹೇಳಿ ಅದಕ್ಕೆ ಅದನ್ನ ಕರೆಕ್ಟ್ ಹೇಳಿರಿ, ಅದನ್ನ ಇಂಡಸ್ಟ್ರಿ ಮಿನಿಸ್ಟರ್ ಹೇಳಿ ಅದನ್ನ ಹೇಳಿಲ್ಲ ಅವ್ರಿಗೆ ಸ್ಪಷ್ಟೀಕರಣ ಕೊಡಲಿಲ್ಲ। ಅಲ್ಲ, ನಂದು ಸ್ಟ್ಯಾಂಡ್ ಅಂಕರ್ ಇಷ್ಟಿದೆ, ನಾ ಸರ್ಕಾರ ನಡೆಸ್ತಾ ಇಲ್ಲ ತಿಳ್ಕೊಂಬಿಡ್ರಿ, ನನ್ನ ಸ್ಟ್ಯಾಂಡ್ ಇದೆ, ಅವರಲ್ಲಿ ಗೊಂದಲ ಇದೆ ಫಸ್ಟ್।
काल मी केंद्रीय मंत्री पियुष गोयल यांची भेट घेतली आणि विमानतळाजवळ कोल्ड स्टोरेज उभारण्याची विनंती केली असल्याचंही त्यांनी सांगितलं. संकल्प शिंदे, KMM मराठी, बेळगाव.